ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೋಡಿ, ಇದು ಮಹಾರಾಷ್ಟ್ರೀಯನ್ ರೆಸಿಪಿ ಶೇಂಗಾ ಭಾಜಿ. ಇದು ಸಿಂಪಲ್ ಆ್ಯಂಡ್ ಈಸಿಯಾಗಿರುತ್ತೆ ಮತ್ತು ಎಲ್ಲ ರೆಸ್ಟೋರೆಂಟಲ್ಲೂ ಸಿಗುತ್ತೆ. ಸಖತ್ ಟೇಸ್ಟಿಯಾಗಿ ಮತ್ತು ಸಖತ್ ಸ್ಪೈಸಿಯಾಗಿ ಇರುತ್ತೆ. ಸೊ ಈ ಥರ ನಾವು ಶೇಂಗಾ ಭಾಜಿನ ಹೇಗೆ ಮಾಡೋದು, ಯಾವ ಥರ ಮಾಡೋದು ಅಂತ ನಿಮ್ಗೆ ಹೇಳ್ಕೊಡ್ತೀನಿ. ಇದು ಪೂರಿ ಮತ್ತು ಚಪಾತಿ, ತಂದೂರಿ ರೋಟಿ, ಜೀರಾ ರೈಸ್ ಕಾಂಬಿನೇಷನ್ ಸಖತ್ತಾಗಿರುತ್ತೆ. ಸೊ ಇಷ್ಟೇ ತರಕಾರಿನ ನಾನು ಬಳಸ್ತಾ ಇದ್ದೀನಿ. ನೆಕ್ಸ್ಟು ಒಂದು ಬಾಣಲಿನ ನಾನು ಕಾಯ್ಲಿಕ್ಕೆ ಇಟ್ಕೊಳ್ತಾ ಇದ್ದೀನಿ. ಇಟ್ಕೊಂಡ ನಂತರ ಶೇಂಗಾ, ನೆಕ್ಸ್ಟ್ ಇದಕ್ಕೆ ಬೆಳ್ಳುಳ್ಳಿ, ಆಮೇಲೆ ಇದಕ್ಕೆ ಶುಂಠಿ ಮತ್ತು ಸ್ವಲ್ಪ ಜೀರಿಗೆ ಇವುಗಳನ್ನ ಹಾಕ್ಕೊಂಡು ನಾನಿಲ್ಲಿ ಫ್ರೈ ಮಾಡ್ತಾ ಇದ್ದೀನಿ. ನೋ ಆಯಿಲ್, ಅಂದರೆ ಆಯಿಲ್ ಹಾಕಬಾರ್ದು ಇದಕ್ಕೆ. ಸೊ ಈ ಥರ ಫ್ರೈ ಮಾಡ್ಕೋಬೇಕು. ಫ್ರೈ ಆದಮೇಲೆ ಅದು ಸ್ಮೆಲ್ ಬರಲಿಕ್ಕೆ ಪ್ರಾರಂಭ ಆಗುತ್ತೆ. ಸೊ ಆಫ್ ಮಾಡಬೇಕು. ಆಫ್ ಮಾಡಿದ್ಮೇಲೆ ಇದು ಆರ್ಲಿಕ್ಕೆ ಬಿಡಬೇಕು. ತಣ್ಣಗೆ ಹಾಕಬೇಕು. ಶೇಂಗಾ ಬಿಸಿ ಇದ್ದಾಗ ಹಾಕಿದರೆ ಪೂರ ಅದು ಚಟ್ನಿ ಗರಿಗರಿಯಾಗಿ ಬರೋದಿಲ್ಲ. ಸೊ ಅದಕ್ಕೆ ಇದು ತಣ್ಣಗಾದಮೇಲೆ ಈ ಥರ ಬರಬೇಕದು. ಬಂದಾದಮೇಲೆ ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೋಬೇಕು. ಸೊ ಇದನ್ನು ಪ್ಲೇಟಿಗೆ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಈರುಳ್ಳಿ, ಟೊಮೆಟೊ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ, ಮೆಣಸಿನ್ಕಾಯಿನ. ಸೊ ಇದನ್ನು ಪೇಸ್ಟ್ ಮಾಡ್ತಾಯಿದ್ದೀನಿ. ಕಟ್ ಮಾಡ್ಕೋಬೋದು, ಬಟ್ ನಾನಿಲ್ಲಿ ಪೇಸ್ಟ್ ಮಾಡಿ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ. ಎಣ್ಣೆ ಕಾಯ್ಲಿಕ್ಕೆ ಇಡಬೇಕು, ಜೀರಿಗೆ, ಇದನ್ನು ಪೇಸ್ಟ್ನ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ನಂತರ ಇದಕ್ಕೆ ನಾನು ಈರುಳ್ಳಿ, ಟೊಮ್ಯಾಟೋದು ಪೇಸ್ಟ್ ಏನಿರುತ್ತಲ್ಲ ಅದರದ್ದು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಬೇಕು. ಇದು ಹೋದ್ಮೇಲೆ ನೆಕ್ಸ್ಟ್ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ಎಣ್ಣೆ ಬಿಡಲಿಕ್ಕೆ ಪ್ರಾರಂಭ ಆಗ್ತಾಯಿದೆ. ಸೊ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿಣ, ಗರಂ ಮಸಾಲ, ಜೀರಾ ಪೌಡರ್, ಧನಿಯಾ ಪೌಡರ್ ಮತ್ತು ಶೇಂಗಾ ಭಾಜಿ ಮಸಾಲ ಸಿಗುತ್ತೆ ಅಂಗಡೀಲಿ. ಸೊ ಅದು ಇರಲಿಲ್ಲ ಅಂದರೂ ಪರವಾಗಿಲ್ಲ. ಸೊ ಈ ಥರ ಹಾಕಿಬಿಟ್ಟು ಇದನ್ನು ಫ್ರೈ ಮಾಡಲಿಕ್ಕೆ ಪ್ರಾರಂಭ ಮಾಡಬೇಕು. ನಾವು ಮೆಣಸಿನ್ಕಾಯಿ ಆಲ್ರೆಡಿನ ಹಾಕಿರ್ತೀವಿ. ಸೊ ಇಲ್ಲಿ ನೋಡಿ ಹಾಕ್ಕೋಬೇಕು ಖಾರದ ಪುಡಿನ. ಇವಾಗ ನಾವು ಇದನ್ನು ಫ್ರೈ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಇದು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು. ಆಮೇಲೆ ಇದನ್ನ 2 ನಿಮಿಷಗಳ ಕಾಲ ಸ್ವಲ್ಪ ಮುಚ್ಚಿಡಬೇಕು. ನೋಡಿ, ಗ್ರೇವಿ ತುಂಬ ಸಖತ್ತಾಗಿ ಕಾಣಿಸ್ತಾ ಇದೆ ಅಲ್ವಾ. ಸೊ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ, ಬಾಯ್ಲ್ ಆಗ್ತಾ ಇದೆ. ಇವಾಗ ನೋಡಿ ಈ ಥರ ಕಾಣ್ತಾ ಇರಬೇಕು. ನೆಕ್ಸ್ಟ್ ನಾವು ಇದಕ್ಕೆ ಏನು ಮಸಾಲ ಮಿಕ್ಸರ್ಗೆ ಹಾಕ್ಕೊಂಡಿರ್ತೀವಲ್ಲ, ಶೇಂಗಾದು ತರ್ತರಿಯಾಗಿ ರುಬ್ಕೊಂಡಿರೋದನ್ನು ಅದನ್ನು ಆ್ಯಡ್ ಮಾಡ್ಕೋಬೇಕು. ಈ ಥರ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ನಾವು ಸ್ವಲ್ಪ ನೀರನ್ನ ಸೇರಿಸ್ಕೋಬೇಕು. ಈ ಥರ ಇಷ್ಟು ನೀರನ್ನ ಸೇರಿಸ್ಕೋಬೇಕು. ನಿಮಗೆ ಗ್ರೇವಿ ಎಷ್ಟು ಕನ್ಸಿಸ್ಟೆಂಟಿ ಬೇಕೋ ಅಷ್ಟು ನಾವು ಇದಕ್ಕೆ ನೀರನ್ನ ಆ್ಯಡ್ ಮಾಡ್ಕೋಬೇಕು. ಯಾಕಂದರೆ ಇದು ನೀರು ಕಡಿಮೆ ಹಾಕಿದರೆ ಗಟ್ಟಿಯಾಗಿಬಿಡುತ್ತೆ. ನೋಡಿ, ಈ ಥರ ಗಟ್ಟಿಯಾಗಿಬಿಡುತ್ತೆ. ಸೊ ನಾನು ಇನ್ನು ಸ್ವಲ್ಪ ನೀರನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಅಷ್ಟೊಂದು ಗಟ್ಟಿ ಚೆನ್ನಾಗಿ ಬರಲ್ಲ, ಗ್ರೇವಿ ಥರ ಇದ್ರೇ ಚೆನ್ನಾಗಿ ಬರುತ್ತೆ. ಸೊ ಇದನ್ನು ಕ್ಲೋಸ್ ಮಾಡಿಬಿಟ್ಟು ಒಂದು 5 ನಿಮಿಷ ನಾನು ಬೇಯಲಿಕ್ಕೆ ಬಿಟ್ಟಿದ್ದೆ. ಸೊ ಇವಾಗ ನೋಡಿ ಬೆಂದಿದೆ ಎಲ್ಲ. ಟೇಸ್ಟ್ ಗ್ರೇವಿ ರೆಡಿಯಾಗಿದೆ. ಟೇಸ್ಟಿ ಗ್ರೇವಿ ಸಖತ್ತಾಗಿ ಕಾಣಿಸ್ತಾ ಇದೆ. ಸೊ ಆಯಿಲೆಲ್ಲ ಬಿಟ್ಕೊಂಡಿದೆ ಸೈಡಾಗೆಲ್ಲ. ಸೊ ಇದನ್ನು ನಾವು ಪೂರಿ ಮತ್ತು ಚಪಾತಿ, ಆಮೇಲೆ ತಂದೂರಿ ರೋಟಿ, ಜೀರಾ ರೈಸ್ ಇವುಗಳೊಂದಿಗೆ ಸರ್ವ್ ಮಾಡ್ಕೋಬೋದು. ನೋಡಿ, ರೆಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ನನ್ನ ಚಾನಲ್ಗೆ ನೀವು ಯಾವಾಗಲೂ ಸಪೋರ್ಟ್ ಮಾಡ್ತಾಯಿರಿ. ಮತ್ತು ನಾನು ಇದೇ ಥರ ಸಿಂಪಲ್ ಆಗಿರೋ ರೆಸಿಪಿನ ತಿಳಿಸ್ಕೊಡ್ತಾ ಹೋಗ್ತೀನಿ.